ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಬಿ ಕೃಷ್ಣಪ್ಪ ಬಣದ ವತಿಯಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರವರ 142ನೇ ಹಾಗೂ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ 89ನೇ ಜನ್ಮ ದಿನಾಚರಣೆಯನ್ನು ಆಲ್ದೂರು ಮುರಾರ್ಜಿ ವಸತಿ ಶಾಲೆ ಹೌಸಿಂಗ್ ಬೋರ್ಡ್ ಸಮೀಪ ಸಂಭ್ರಮದಿಂದ ಆಚರಿಸಲಾಯಿತು. ಗಣ್ಯರು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಗೂ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಭೂಮಿಕಾ ಟಿವಿ ಸಂಸ್ಥಾಪಕರು ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಅನಿಲ್ ಆನಂದ್ ಅವರು ಮಾತನಾಡಿ, ಕಟ್ಟಕಡೆಯ ವ್ಯಕ್ತಿಯ ಅಭಿವೃದ್ಧಿಗೆ ಶ್ರಮಿಸಿದ ಯಾರಾದರೂ ದೊರೆ ಇದ್ದರೆ ಅದು ನಾಲ್ವಡಿ ಕೃಷ್ಣರಾಜ ಒಡೆಯರವರು. ಅವರು ಕೇವಲ ಒಬ್ಬ ರಾಜನಲ್ಲ, ಬದಲಿಗೆ ದೂರದೃಷ್ಟಿಯುಳ್ಳ ರಾಷ್ಟ್ರ ನಿರ್ಮಾತೃ. ಅಂತಹವರನ್ನ ಪಡೆದ ಈ ನಾಡು ನಿಜಕ್ಕೂ ಧನ್ಯ ಎಂದು ಅಭಿಪ್ರಾಯಪಟ್ಟರು. ಹೊಸ ಪೀಳಿಗೆಗೆ ಹೋಗ್ತಾ ಇದ್ದಂಗೆ ಹಳೆಯವನ್ನೆಲ್ಲ ಮರಿತಾ ಇದ್ವಿ, ಹೌದಲ್ವಾ? ಯಾಕಂದ್ರೆ ನಾವು ಹೋಗ್ತಾ ಹೋಗ್ತಾ ಮರಿತಾ ಹೋಗ್ತೀವಿ. ನಮ್ಮ ಪೂರ್ವಜರ ಹೆಸರುಗಳೇ ಜ್ಞಾಪಕ ಇಲ್ಲ ನಮಗೆ, ಅಲ್ವಾ? ನಾವು ಮರ್ತೋಗ್ಬಿಡ್ತೀವಿ. ಆದ್ರೆ ಇವರು 1900 ಶತಮಾನದಲ್ಲಿ ಇದ್ದಂಥವ್ರು, ನಾಲ್ವಡಿ ಕೃಷ್ಣ ಒಡೆಯರು ಮತ್ತೆ ಕೃಷ್ಣಪ್ಪ ಅವರು ಈ ಮುಂಚೂಣಿಲಿ ನಾವೇನು ಜನಮಾನಸದಲ್ಲಿ ಇರಂತ ಕೆಲಸ ಮಾಡಿದ್ರಿಂದ ನಾವು ಇವತ್ತು ಅವ್ರನ್ನೆಲ್ಲ ನಾವು ನೆನೆಸ್ಕೊಂತ ಇದೀವಿ. ಕೃಷ್ಣಜ ಒಡೆಯರ ಬಗ್ಗೆ ಏನೇನು ಪಾಠ ಇದೆ ಅಲ್ಲ, ಮೈಸೂರು ಅರಸರ ಪಾಠ ಇದೆ, ಎಲ್ಲರೂ ತಿಳ್ಕೊಂಡಿದ್ರ. ಆದ್ರೆ ನಾಲ್ವಡಿ ಕೃಷ್ಣ ಅಷ್ಟು ಜನ ಏನು ಮಾರಾದ್ರು 24 ಅಷ್ಟು ಜನ ಮಾರೋದ್ರಲ್ಲಿ ತುಂಬಾ ಫೇಮಸ್. ಜೊತೆಗೆ ಸಮಾಜಮುಖಿಯಾಗಿ ಚಿಂತನೆ ಒಳಗೊಂಡಂತವರು ನಮ್ಮ ನಾಲ್ವಡಿ ಕೃಷ್ಣ ಒಡೆಯರು. ಅವರಿಗೆ ಒಂದು ಬಿರುದಿದೆ, ಏನಂತ? ರಾಜರ್ಷಿ. ಅದನ್ನು ಮಹಾತ್ಮ ಗಾಂಧಿ ಅವರು ರಾಜರಾಗಿದ್ದೇ ಕೃಷಿಕರ ಒಂದು ಜೀವನ ಮಾಡ್ಕೊಂಡು ಸಮಾಜಮುಖಿಯಾಗಿ ಚಿಂತನೆ ಒಳಗೊಂಡಿದ್ದಂತೆ ರಾಜರ್ಷಿ ಅಂತ ಹೇಳಿ ಬಿರುದು ನೀಡಿದ್ರು. ಹಿರೋಶಿಮಾ ನಾಗಸಾಕಿ ಮೇಲೆ ಬಾಂಬ್ ಹಾಕಿದಾಗ ಒಂದು 20 ವರ್ಷ ಅಲ್ಲಿ ಯಾವುದೇ ಒಂದು, ಯಾಕಂದ್ರೆ ಅಲ್ಲಿ ಹಾಕಿದ್ದು ಅಣುಬಾಂಬ್. ಅದು ಹಾಕಿದಾಗ ಅಷ್ಟು ಪ್ರದೇಶ ನಿಯರ್ಲಿ ಒಂದು 150-200 ಕಿಲೋಮೀಟರ್ ಅಷ್ಟು ಪ್ರದೇಶ ಫುಲ್ಲು ನಾಶ ಆಗುತ್ತೆ. ಇವತ್ತು ಜಪಾನ್ ಬಹಳ ಮುಂಚೂಣಿಲಿದೆ ಅಲ್ವಾ? ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಜನರಲ್ ಆಗಿರ್ಬೋದು. ಹಾಗೆ ಒಂದೇನೋ ಯುದ್ಧ ಆದಾಗ ಫುಲ್ಲು ನಾಶ ಆಗುತ್ತೆ. ನಮ್ಮ ದೇವಸ್ಥಾನಗಳೆಲ್ಲ ನೋಡಿರ್ಬೋದು, ಹಿಂದಿನ ಕಾಲದ ದೇವರುಗಳನ್ನೆಲ್ಲ ಮೊಘಲರು, ಬ್ರಿಟಿಷರು ಆಳ್ವಿಕೆ ಮಾಡಿದಾಗ ನಮ್ಮ ಇದೆಲ್ಲ ಹಾಳು ಮಾಡಿದ್ರು. ಮತ್ತೆ ಅದನ್ನ ಪುನರ್ ನಿರ್ಮಾಣ ಮಾಡೋಕೆ ಎಷ್ಟು ಕಷ್ಟ ಇದೆ ಅಲ್ವಾ? ಆ ನಿಟ್ಟಿನಲ್ಲಿ ಜನರ ಜೊತೆಗೆ ಜನರಿಗೂ ಆಗ್ಬೇಕು, ದೇಶ ರಕ್ಷಣೆಯನ್ನು ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಬಿ ಕೃಷ್ಣಪ್ಪ ಬಣದ ಜಿಲ್ಲಾ ಸಂಚಾಲಕರಾದ ಕಬ್ಬಿಗೆರೆ ಮೋಹನ್ ಕುಮಾರ್ ಅವರು ಮಾತನಾಡಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಗೂ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಹುಟ್ಟುಹಬ್ಬವನ್ನು ನಾವು ಇಂದು ಮುರಾರ್ಜಿ ಶಾಲೆಯಲ್ಲಿ ಆಚರಿಸುತ್ತಿದ್ದೆವು. ಕಾರಣ ಅವರ ತತ್ವ ಸಿದ್ಧಾಂತಗಳನ್ನು ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಾಧಕರಾಗಬೇಕು ಎಂದರು. ವಸತಿ ಶಾಲೆಯಲ್ಲಿ ಅಂದ್ಕೊಂಡಿದ್ದೀವಿ. ನಾವು ಪ್ರತಿಯೊಂದು ಮಹಾನ್ ನಾಯಕರನ್ನ ಶಾಲಾ ಕಾಲೇಜುಗಳನ್ನೇ ಮಾಡಿದ್ವಿ. ರಮಾಬಾಯಿ ಅಂಬೇಡ್ಕರ್ ಜಯಂತಿನ TJMS ಮಾಡಿದ್ವಿ. ಸಾವಿತ್ರಿಬಾಯಿ ಫುಲೆ ಜಯಂತಿನ ಗವರ್ನಮೆಂಟ್ ಶಾಲೆಯಲ್ಲಿ ಮಾಡಿದ್ವಿ. ನಾವು ಯಾಕೆ ಯಾವುದೇ ಪ್ರತಿಯೊಂದು ಜಯಂತಿನ ಶಾಲೆಯಲ್ಲೇ ಮಾಡ್ತೀವಿ ಅಂದ್ರೆ ಅವರು ನಡೆದು ಬಂದಂತ ದಾರಿ ಮಕ್ಕಳಿಗೆ ಇವತ್ತು, ಯಾಕೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ವಿದ್ಯೆ ಅನ್ನೋದು ಹುಲಿಯ ಹಾಲಿದ್ದಾಗೆ, ಅದನ್ನ ಯಾರು ಕುಡಿತಾರೆ ಅವರು ಗರ್ಜಿಸ್ತಾರೆ ಅಂತ. ಹಾಗಾಗಿ ವಿಚಾರ ಮಕ್ಕಳಿಗೆ ಈಗ ನಾಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ ಹೇಳ್ಬೇಕು ಅಂದ್ರೆ, ಅಣ್ಣ ಹೇಳ್ತಿದ್ರೆ 75% ಮೀಸಲಾತಿಯನ್ನ ನೀಡಿದಂತ ಏಕೈಕ ದೊರೆ ಈ ದೇಶದಲ್ಲಿ ಏನಂದ್ರೆ ಅದು ನಾಲ್ವಡಿ. ಬೆಂಗಳೂರಿಗೆ ಕುಡಿಯಕ್ಕೆ ನೀರಿನ ಸಮಸ್ಯೆ ಆದಾಗ KS ಡ್ಯಾಮ್ ಕಟ್ಟಿಸ್ತಾರೆ, ವಾಣಿ ವಿಲಾಸ್ ಡ್ಯಾಮ್ ನ ಕಟ್ಟಿಸ್ತಾರೆ. ಅದನ್ನ ವಿರೋಧಿಸಿದಂತವರು ಸಾಮಾನ್ಯವಾಗಿ ಸರ್ವ ವಿಶ್ವೇಶ್ವರಯ್ಯ ಅಂತ ನಮ್ಗೆ ಅವರು ಇಂಜಿನಿಯರ್ ಆಯ್ತು. ಅವ್ರು ಯಾಕಲ್ಲಿಂದ ಹೊರಬೋದು ಕನ್ನಂಬಾಡಿ ಕಟ್ಟೆನ ಕಟ್ಟಿಸ್ತಾರೆ ಅವರು ಅಂತ ಹೇಳ್ತಾರೆ. ಅವ್ರು ಕಟ್ಟಿಸಿದ್ದಲ್ಲ, ಗಾರೆ ಕೆಲಸದವ್ರು ಕಟ್ಟಿದ್ರು. ಅವ್ರ ಬರೀ ಕಟ್ಟೋದು ನೋಡಕ್ ಹೋಗಿದ್ರು. ನಾಲ್ವಡಿ ಕೃಷ್ಣರಾಜ ಒಡೆಯರು ಅವ್ರ ಮನೆ ಆಸ್ತಿ ಮಾರಿ ಕಟ್ಟಿಸಿದ್ರು. ಆಲ್ದೂರು ಮುರಾರ್ಜಿ ವಸತಿ ಶಾಲೆ ಪ್ರಾಂಶುಪಾಲರಾದ ಮಧುಸೂದನ್ ಅವರು ಮಾತನಾಡಿ, ಗಿರಿಜನ ಹಾಗೂ ಅರಣ್ಯ ವಾಸಿಗಳಿಗೆ ಬುಡಕಟ್ಟು ಜನಾಂಗಕ್ಕೆ ಮೊಟ್ಟ ಮೊದಲ ಶಾಲೆಗಳನ್ನು ತೆರೆದವರು ಹಾಗೂ ಸ್ತ್ರೀ ಶಿಕ್ಷಣವನ್ನು ಕಡ್ಡಾಯಗೊಳಿಸಿದ ಕೀರ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರವರದು. ಪ್ರಜಾತಂತ್ರದ ದೃಷ್ಟಿಯಿಂದ ಭಾರತದಲ್ಲಿಯೇ ಮಾದರಿಯಾದ ಸಂಸ್ಥೆಯಾಗಿ ಪ್ರಜಾಪ್ರತಿನಿಧಿ ಸಂಸ್ಥೆ ಕಾರ್ಯನಿರ್ವಹಿಸಲು ಆರಂಭಿಸಿತು ಎಂದರು. ಇವರ ಇಬ್ಬರ ಉದ್ದೇಶ ಒಂದೇ. ಒಬ್ಬರು ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಇಬ್ಬರ ಉದ್ದೇಶನೂ ಸಹ ಒಂದೇ. ಒಂದು ಸಾಮಾಜಿಕ ನ್ಯಾಯ ಮತ್ತೆ ಸಮಾನತೆ ಅಂತಕ್ಕಂಥದ್ದು ಎಲ್ಲರಿಗೂ ಸಹ ಬರಬೇಕು ಅಂತ. ಯಾಕೆಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಹೋರಾಟವನ್ನ ನಾವು ನೋಡಿದಂತ ಸಂದರ್ಭದಲ್ಲಿ ಅವತ್ತ ರಾಜಪ್ರಭುತ್ವ ಇತ್ತು. ಆದ್ರೆ ಅವರು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಅವತ್ತಿನ ಕಾಲದಲ್ಲಿ ಎತ್ತಿ ಹಿಡಿದಂತಹ ಮಹಾನ್
ಒಬ್ಬ ಸಾಧಕರು ಯಾರಪ್ಪ ಅಂದ್ರೆ ಅದು ನಾಲ್ವಡಿ ಕೃಷ್ಣರಾಜ. ಮೊಟ್ಟ ಮೊದಲ ಬಾರಿಗೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನ ಕೊಡ್ಲೇಬೇಕು ಅಂತೇಳಿ ಪಟ್ಟು ಹಿಡಿದು ಕೊಟ್ಟಂತವ್ರು ಯಾರಪ್ಪ ಅಂದ್ರೆ ಅದು ನಾಲ್ವಡಿ ಕೃಷ್ಣರಾಜ ಒಡೆಯರು. ಈಗೆಲ್ಲ ನೀವೆಲ್ಲ ಗೊತ್ತಿರ್ಬೋದು, ಇವತ್ತು ಶಿಕ್ಷಣವನ್ನು ಕಲಿತಾ ಇದ್ದಾರೆ ಮೈಸೂರು ವಿಶ್ವವಿದ್ಯಾನಿಲಯ, ಒನ್ ಆಫ್ ದ ಫೇಮಸ್ ಯೂನಿವರ್ಸಿಟಿ ಇನ್ ಇಂಡಿಯಾ. ಇವತ್ತು ಎಷ್ಟೋ ಜನರಿಗೆ ಮೈಸೂರು ಯೂನಿವರ್ಸಿಟಿ ಅಂತಕ್ಕಂಥದ್ದು ಅಷ್ಟೇ ಅಲ್ಲ, ಪ್ರೊಫೆಸರ್ ಕೃಷ್ಣಪ್ಪ ಸರ್ ಸಹ ಆ ಹೋರಾಟದ ಆದಿಯನ್ನ ತುಳಿದಿದ್ಯಾರಪ್ಪ ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಏನು ಇವತ್ತು ಮೈಸೂರು ವಿಶ್ವವಿದ್ಯಾನಿಲಯವನ್ನ ಆರಂಭ ಮಾಡಿದ್ರು, ಅಲ್ಲಿ ಕಲ್ತಿದ್ರಿಂದಲೇ ಅವರು ಆ ಹೋರಾಟದ ಒಂದು ಹಾದಿಯಲ್ಲಿ ಬಂದಿರ್ತಕ್ಕಂಥವ್ರು. ಹಾಗಾಗಿ ಸಾಕಷ್ಟು ಕಾರ್ಯಕ್ರಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಬಿ ಕೃಷ್ಣಪ್ಪ ಬಣದ ಮಹಿಳಾ ಘಟಕ ಜಿಲ್ಲಾ ಸಂಚಾಲಕರಾದ ಭಾರತಿ ಉಮೇಶ್ ರಾಜ್ ಅರಸ್, ಮಾಜಿ ಸೈನಿಕರಾದ ಪ್ರದೀಪ್, ವಿಜಯ್, ಉಮೇಶ್, ಸಚಿನ್ ಉಪಸ್ಥಿತರಿದ್ದರು. ಇಂಥ ಮಹಾನ್ ವ್ಯಕ್ತಿಗಳ ಹುಟ್ಟುಹಬ್ಬಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ ಅನ್ನೋದೇ ಒಂದು ದೊಡ್ಡ ವಿಷಯ ಅಂತ ಹೇಳ್ತಾ ನಾನು ಒಂದೆರಡು ಲೈನ್ ಅವ್ರ ಬಗ್ಗೆ. ಅಷ್ಟು ಕಷ್ಟ ಇತ್ತು. ಯೂನಿಫಾರ್ಮ್ ಇಲಿ ಕಟ್ಟಿರುತ್ತೆ ನನ್ನ ಯೂನಿಫಾರ್ಮ್ ನ ಸ್ಕರ್ಟ್ ನ ವೇದಿಕೆ ಮೇಲೆ ಭಾರತಿ ಹೈಯೆಸ್ಟ್ ಮಾರ್ಕ್ಸ್ ಇನ್ 8th ಸ್ಟ್ಯಾಂಡರ್ಡ್ ಅಂತ ಹೇಳ್ತಿದ್ದಾರೆ. ಸಾರಿ 7th ಸ್ಟ್ಯಾಂಡರ್ಡ್ ಅಂತ 8th ಸ್ಟ್ಯಾಂಡರ್ಡ್ ಅಲ್ಲಿ ನನಗೆ ಎದ್ದು ನಾಚಿಕೆ ಆಗ್ತದೆ. ಯಾಕಂದ್ರೆ ಫುಲ್ ನನ್ನ ಲಂಗನೆಲ್ಲ ಇಲ್ಲಿ ಕಚ್ಚಿಬಿಟ್ಟಿದೆ, ನಿಜವಾಗ್ಲೂ ಎಲ್ಲ ಕಚ್ಚಿರುತ್ತೆ. ಅಂತ ವ್ಯವಸ್ಥೆ ನಮಗೆ ಅವಾಗಿತ್ತು. ಈಗ ಅಂತ ವ್ಯವಸ್ಥೆ ಏನೂ ಇಲ್ಲ. ನಿಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ಓದಿಸ್ತಾರೆ, ಮತ್ತೆ ಶಾಲೆಗಳಲ್ಲೂ ಅಷ್ಟೇ ಶಿಕ್ಷಕರು, ಹಾಗೆ ಒಂದು ಹಾಸ್ಟೆಲ್ ವ್ಯವಸ್ಥೆ ಆಗಲಿ ತುಂಬಾ ಚೆನ್ನಾಗಿದೆ ಇವಾಗ. ಯಾಕೆಂದ್ರೆ ಮೀಡಿಯಾ ಇದೆ, ಎಲ್ಲ ತುಂಬಾ ಹೆದರ್ತಾರೆ. ಹಾಗಾಗಿ ನೀವೆಲ್ಲ ಒಳ್ಳೆ ಪ್ರಜೆಗಳಾಗಬೇಕು. ಇಂತಹ ಮಹಾನ್ ವ್ಯಕ್ತಿಗಳ ಒಂದು ಇದಕ್ಕೆ ನೀವು ಅವ್ರಿಗೆ ಅವರ ಮಾದರಿಯಲ್ಲಿ ನಾವೆಲ್ಲ ಬೆಳಿಬೇಕಂತ ನಿಮ್ಮಲ್ಲಿ ನಾನು ನಿಜವಾಗ್ಲೂ ಕೇಳ್ಕೊಂತ ಇದ್ದೀನಿ. ಕಾರ್ಯಕ್ರಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಬಿ ಕೃಷ್ಣಪ್ಪ ಬಣದ ಮಹಿಳಾ ಘಟಕ ಜಿಲ್ಲಾ ಸಂಚಾಲಕರಾದ ಭಾರತಿ ಉಮೇಶ್ ರಾಜ್ ಅರಸ್, ಮಾಜಿ ಸೈನಿಕರಾದ ಪ್ರದೀಪ್, ವಿಜಯ್, ಉಮೇಶ್, ಸಚಿನ್ ಉಪಸ್ಥಿತರಿದ್ದರು.